ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆಯಿಂದ ಬಂದಿರುವಂತದ್ದು. ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು. ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆಯಿಂದ ಬಂದಿರುವಂತದ್ದು. ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು. ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ
ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆಯಿಂದ ಬಂದಿರುವಂತದ್ದು. ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು, ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು. ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇಂದು ನೆಡಘಟ್ಟದಿಂದ ಮಂಡ್ಯಕ್ಕೆ ಮೈತ್ರಿ ಕಾಲ್ನಡಿಗೆ ನಡೀತಾ ಇದೆ. ಬಾಣ ಬಿಡುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗಿದೆ. ಇಂದಿನ ಪಾದಯಾತ್ರೆಗೆ ರೈತ ಮೋರ್ಚಾ ಸಾಥನ್ನ ನೀಡಿದ್ದಾರೆ. ವಿಜಯೇಂದ್ರ ನಿಖಿಲ್ ಪಾದಯಾತ್ರೆಯಲ್ಲಿ ಹೆಜ್ಜೆಯನ್ನ ಹಾಕಿದ್ದಾರೆ. ಮಂಡ್ಯ ಗಡಿಯಲ್ಲಿ ಪಾದಯಾತ್ರೆಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಮಹಿಳೆಯರು ಪೂರ್ಣಕುಂಭ ಹೊತ್ತು ಹೆಜ್ಜೆಯನ್ನ ಹಾಕಿದ್ದಾರೆ. ಇನ್ನು ಪಾದಯಾತ್ರೆ ವೇಳೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿ ಬೀದಿ ಬದಿಯ ಅಂಗಡಿ ತೆರವು ಮಾಡ್ತಾ ಇದ್ದಾಗ ಅಜ್ಜಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮಶಾನದಲ್ಲಿರೋ ಮಾರುಕಟ್ಟೆಗೆ ನಾನು ಹೋಗೋದಿಲ್ಲ, ವಿಷ ಬೇಕಾದ್ರೆ ಕುಡಿತೇನೆ, ಅಂಗಡಿ ಖಾಲಿ ಮಾಡೋದಿಲ್ಲ ಅಂತ ರಸ್ತೆ ಮಧ್ಯೆ ಅಜ್ಜಿ ರಂಪಾಟವನ್ನ ಮಾಡಿದ್ದಾರೆ. ಪಾಲಿಕೆ ಸಿಬ್ಬಂದಿ ಮಾತಿಗೂ ವೃದ್ಧೆ ಸೊಪ್ಪನ್ನ ಹಾಕಿಲ್ಲ. ಕೊಪ್ಪಳ ತಾಲೂಕಿನ ಇಂದರಗಿ ಗ್ರಾಮದ ಹೊರವಲಯದಲ್ಲಿ ನಿನ್ನೆಯಷ್ಟೇ 2 ಕರಡಿಗಳು ಗ್ರಾಮದ ಹೊರವಲಯದ ದೇವಸ್ಥಾನವೊಂದಕ್ಕೆ ಬಂದಿದ್ವು. ಇಂದು ಮತ್ತೆ ಜಮೀನಿನಲ್ಲಿ 2 ಕರಡಿಗಳು ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕರಡಿ ಪ್ರತ್ಯಕ್ಷವಾಗಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು, ನಾಯಿಗಳು ಕರಡಿಯನ್ನ ಅಟ್ಟಾಡಿಸಿಕೊಂಡು ಹೋಗಿವೆ. ಅದಕ್ಕೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.